ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಒಮ್ಮೆ ಆಲೋಚಿಸಿ ನೋಡಿ, ಮಾತಿನಲ್ಲಿ ಆಕಾಶ ಪಾತಾಳ ಒಂದು ಮಾಡುವ ರಾಜಕಾರಣಿಗಳು ಕೃತಿಯಲ್ಲಿ ಏನ್ ಮಾಡ್ತಿದ್ದಾರೆ? ಭ್ರಷ್ಟಾಚಾರದ ವಿರುದ್ಧ ಜಿಹಾದ್ ಘೋಷಣೆ ಮಾಡುವ ನಾಯಕರು ಅದೇ ಭ್ರಷ್ಟರನ್ನ ತಮ್ಮ ಮನೆಯ ಬಾಗಿಲಿಗೆ ಬಂದಾಗ ಯಾವ ರೀತಿ ಕೆಂಪು ಹಾಸು ಹಾಸಿ ಸ್ವಾಗತಿಸ್ತಾ ಇದ್ದಾರೆ. ಇತ್ತೀಚೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪುರಾಣವನ್ನ ಬರ್ಕೊಂಡಿದ್ದಾರೆ. ಪಾತಾಳದಲ್ಲಿ ಅಡಗಿದ್ರು, ವಿದೇಶಕ್ಕೆ ಓಡಿ ಹೋದ್ರೂ ಭ್ರಷ್ಟರನ್ನ ಮೋದಿ ಸರ್ಕಾರ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. 2019ರಿಂದ 2026ರವರೆಗೆ ನೂರಾರು ದೇಶ ಭ್ರಷ್ಟರನ್ನ ಹಿಡಿದು ತಂದಿದ್ದೇವೆ, ಸಾವಿರಾರು ಕೋಟಿ ಆಸ್ತಿ ಜಪ್ತಿ ಮಾಡಿದ್ದೀವಿ ಅಂತ ಅಂಕಿಅಂಶಗಳ ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಆದ್ರೆ ಈ ಪೋಸ್ಟ್ ಕೆಳಗೆ ದೇಶದ ಜನಸಾಮಾನ್ಯರು, ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಕೊಟ್ಟಿರುವ ತೀಕ್ಷ್ಣ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ಆಡಳಿತ ಪಕ್ಷದ ಮಾತು ಮತ್ತು ಕೃತಿಯ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸ ಬೆತ್ತಲಾಗಿ ನಿಲ್ತದೆ. ಪಾತಾಳದಲ್ಲಿದ್ರೂ ಭ್ರಷ್ಟರನ್ನ ಬಿಡೋದಿಲ್ಲ ಸರಿ, ಆದ್ರೆ ಆ ಭ್ರಷ್ಟರು ನಿಮ್ಮ ಪಕ್ಷದ ಬಾಗಿಲು ತಟ್ಟಿದ್ರೆ ಸಾಕು, ಅವರಿಗೆ ತಕ್ಷಣ ಶುದ್ಧಾಂಗ ವಾಷಿಂಗ್ ಮಿಷಿನ್ ಕ್ಲೀನ್ ಚಿಟ್ ಸಿಗುತ್ತದಲ್ಲ. ಅದಕ್ಕೆ ಏನ್ ಹೇಳ್ಬೇಕು ಪ್ರತಾಪ್ ಸಿಂಹ ಅವರೇ? ದೇಶದ ಜನ ದಡ್ರಲ್ಲ. ಇರೋ ಬರೋ ಭ್ರಷ್ಟರೆಲ್ಲರ ಮೇಲೆ ಇಡಿ, ಐಟಿ, ಸಿಬಿಐ ದಾಳಿ ಬೆದರಿಕೆ ಹಾಕಿ ಕೊನೆಗೆ ಅವರನ್ನೇ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಅಧಿಕಾರ ಹಂಚಿಕೊಂಡಿರೋದನ್ನ ಈ ದೇಶದ ಕೋಟ್ಯಾಂತರ ಜನರು ಕಣ್ಣಾರೆ ನೋಡಿದ್ದಾರೆ. ವಿಪಕ್ಷದಲ್ಲಿದ್ದಾಗ ದೊಡ್ಡ ಭ್ರಷ್ಟ ಅಂತ ಕೂಗಾಡಿದ ನಾಯಕರೇ ಬಿಜೆಪಿಗೆ ಬಂದ ಮರುದಿನವೇ ಪರಿಶುದ್ಧ ರಾಜಕಾರಣಿಯಾಗಿ ಬದಲಾಗಿ ಬಿಡ್ತಾರೆ. ಇದು ಭ್ರಷ್ಟಾಚಾರ ವಿರೋಧಿ ನೀತಿಯೋ ಅಥವಾ ಪಕ್ಷ ಸೇರ್ಪಡೆಯ ಭಾಗ್ಯವೋ ಅಂತ ಒಮ್ಮೆ ಹೇಳಿ ಪ್ರತಾಪ್ ಸಿಂಹ ಅವರೇ. ನೆನ್ಪಿಟ್ಕೊಳ್ಳಿ, ಕೇವಲ ಅಂಕಿ ಅಂಶಗಳನ್ನ ಪ್ರದರ್ಶಿಸಿದ ತಕ್ಷಣ ಸರ್ಕಾರ ಪರಿಶುದ್ಧವಾಗೋದಿಲ್ಲ. ನೀರವ್ ಮೋದಿ, ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ, ವಿಜಯ್ ಮಲ್ಯರಂತಹ ಆರ್ಥಿಕ ಅಪರಾಧಿಗಳು ಕೋಟ್ಯಾಂತರ ರೂಪಾಯಿ ದೋಚಿ ವಿದೇಶಕ್ಕೆ ಹಾರಿದಾಗ ಈ ಉಕ್ಕಿನ ಆಡಳಿತ ಎಲ್ಲಿ ಹೋಗಿತ್ತು? ವರ್ಷಗಳು ಉರುಳಿದ್ರೂ ಅವರ ವಿರುದ್ಧದ ಪ್ರಕ್ರಿಯೆಗಳು ಇನ್ನೂ ಮುಗಿಯದ ಕಥೆಯಾಗೇ ಉಳಿದಿದೆ. ವಾಸ್ತವ ಹೀಗಿರುವಾಗ ಮೋದಿಜಿ ಎಲ್ಲರನ್ನೂ ಹಿಡಿದು ತಂದಿದ್ದಾರೆ ಅಂತ ವ್ಯಂಗ್ಯವಾಗಿ ಸಾರ್ವಜನಿಕರೇ ಪ್ರತಾಪ್ ಸಿಂಹ ಅವರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. ದೇಶದ ಒಳಗಿರುವ ಭ್ರಷ್ಟರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದವರು ವಿದೇಶದಿಂದ ತರ್ತೀನಿ ಅನ್ನುವಂತಹ ಮಾತುಗಳನ್ನ ಕೇಳಿದ್ರೆ ನಗಬೇಕು, ಅಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಸಾರ್ವಜನಿಕ ನಿಧಿಯ ಹೆಸರಿನಲ್ಲಿ ಸಂಗ್ರಹವಾದ ಪಿಎಂ ಕೇರ್ಸ್ ಫಂಡ್ ಇದೆಯಲ್ಲ, ಅದರ ವಿಚಾರಕ್ಕೆ ಬಂದಾಗ ಈ ಪಾರದರ್ಶಕತೆ ಎಲ್ಲಿಗೆ ಹೋಗುತ್ತೆ? ದೇಶದ ಪ್ರಜೆಗಳು ಕೊಟ್ಟ ಹಣಕ್ಕೆ ಲೆಕ್ಕ ಕೇಳಿದ್ರೆ ಇದು ಸರ್ಕಾರಿ ನಿಧಿಯಲ್ಲ, ಆಡಿಟ್ಗೆ ಒಳಪಡುವುದಿಲ್ಲ ಅಂತ ನುಣುಚಿಕೊಳ್ಳುವ ದ್ವಂದ್ವ ನೀತಿ ಯಾಕೆ ನಿಮ್ಗೆ? ರಾಮನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹಿಸುವ ಹುಂಡಿಕಳ್ಳರ ಬಗ್ಗೆ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿದ್ದ ಸ್ವಪಕ್ಷೀಯ ನಾಯಕರ ಅಕ್ರಮಗಳ ಬಗ್ಗೆ ಮಾತನಾಡೋದಕ್ಕೆ ಈ ಪ್ರತಾಪ್ ಸಿಂಹನಿಗೆ ನಾಲಿಗೆ ಬರೋದಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಅಂದ್ರೆ ವಿಪಕ್ಷಗಳ ನಾಯಕರನ್ನ ಮಟ್ಟ ಹಾಕುವುದು ಅಂತ ಅರ್ಥ ಅಲ್ಲ. ಬದಲಿಗೆ ವಿಪಕ್ಷದಲ್ಲಿದ್ದ ಭ್ರಷ್ಟರನ್ನೆಲ್ಲ ಬಿಜೆಪಿಗೆ ಸೇರಿಸಿಕೊಂಡು ಕಾಂಗ್ರೆಸ್ ಯುಕ್ತ ಬಿಜೆಪಿ ಮಾಡುವುದು ಅಂತ ಈಗ ಬಹಿರಂಗವಾದಂತಹ ಸತ್ಯ. ಪ್ರತಾಪ್ ಸಿಂಹ ಅವರೇ, ಅಂಧ ಭಕ್ತರನ್ನ ಖುಷಿ ಪಡಿಸೋದಕ್ಕೆ ಇಂತಹ ಸತ್ಯಕ್ಕೆ ದೂರವಾದ ಪೋಸ್ಟ್ಗಳನ್ನ ಹಾಕಿ ಜಾಣ ಮರೆವು ನಟಿಸೋದು ಸುಲಭ. ಆದ್ರೆ ಜಾಗೃತ ಪ್ರಜಾಪ್ರಭುತ್ವದಲ್ಲಿ ಜನರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ದಾರೆ. ದೇಶದ ಆಸ್ತಿ ದೋಚಿದವರು ಕಾನೂನಿಗೆ ತಲೆಬಾಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯ. ಆದ್ರೆ ಆ ಕಾನೂನು ನಿಮ್ಮ ಪಕ್ಷದ ನಾಯಕರಿಗೊಂದು ನ್ಯಾಯ, ವಿರೋಧ ಪಕ್ಷದವರಿಗೊಂದು ನ್ಯಾಯ ಎಂಬಂತೆ ಕೆಲಸ ಮಾಡ್ತಾ ಇರುವುದು ಈ ದೇಶದ ದುರಂತ. ಇಂತಹ ಎಡೆಬಿಡಂಗಿ ನಿಲುವುಗಳು ಮತ್ತು ಬೂಟಾಟಿಕೆಯ ಭಾಷಣಗಳನ್ನ ಜನ ಇನ್ನೆಷ್ಟು ದಿನ ಸಹಿಸಬೇಕು ಅಂತ ಹೇಳಿ. ಅಂತಿಮವಾಗಿ ಅಧಿಕಾರದ ಮದದಲ್ಲಿ ಮೆರೆಯುವ ನಾಯಕರಿಗೆ ಜನಸಾಮಾನ್ಯರ ಈ ಪ್ರಶ್ನೆಗಳೇ ತಕ್ಕ ಉತ್ತರ ನೀಡ್ತಾ ಇರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಮಾತಿನಲ್ಲಷ್ಟೇ ಭ್ರಷ್ಟಾಚಾರ ರಹಿತ ಆಡಳಿತದ ಜಪ ಮಾಡುವ ಈ ರಾಜಕಾರಣಿಗಳಿಗೆ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕಮಿಷನ್ ದಂಧೆಗಳು ಮತ್ತು ಸಾಲು ಸಾಲು ಹಗರಣಗಳು ನೆನಪಿಗೆ ಬರೋದಿಲ್ವೇ? 40% ಸರ್ಕಾರ ಅನ್ನುವಂತಹ ಕಪ್ಪು ಚುಕ್ಕೆ ಬಿದ್ದಾಗ ಇದೇ ನಾಯಕರು ಮಾಧ್ಯಮಗಳ ಮುಂದೆ ಬಂದು ನೀಡಿದ ನೆನಪಗಳು ಮತ್ತು ಸಮರ್ಥನೆಗಳು ಜನರ ಮನಸ್ಸಿಂದ ಇನ್ನೂ ಮಾಸಿಲ್ಲ. ಸ್ವಪಕ್ಷದ ಶಾಸಕರು ಮತ್ತು ನಾಯಕರ ಮನೆಗಳಲ್ಲಿ ಕೋಟಿ ಕೋಟಿ ನಗದು ಹಣ ಸಿಕ್ಕಿಬಿದ್ದಾಗ ಗುತ್ತಿಗೆದಾರರ ಸಂಘ ಬಹಿರಂಗವಾಗಿ ಪತ್ರ ಬರೆದು ಆಕ್ರೋಶ ಹೊರಹಾಕಿದಾಗ ಈ ಉಕ್ಕಿನ ಮುಷ್ಟಿ ಎಲ್ಲಿ ಅಡಗಿತ್ತು? ತಮ್ಮವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾಗ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುವ ನಾಯಕರು ಸಾರ್ವಜನಿಕ ವೇದಿಕೆಯಲ್ಲಿ ನೀತಿ ಬೋಧನೆ ಮಾಡೋದು ಜನರಿಗೆ ಮಾಡ್ತಾ ಇರುವ ಅತಿ ದೊಡ್ಡ ವಂಚನೆ ಅಲ್ವಾ?
ಮತ್ತೊಂದು ಕಡೆಯಲ್ಲಿ ತನಿಖಾ ಸಂಸ್ಥೆಗಳಾದ ಇಡಿ, ಐಟಿ ಮತ್ತು ಸಿಬಿಐಗಳ ಸ್ವಾಯತ್ತತೆಯನ್ನ ಸಂಪೂರ್ಣವಾಗಿ ಕಸಿದುಕೊಂಡು ಅವುಗಳನ್ನ ರಾಜಕೀಯ ಸೇಡು ತೀರಿಸಿಕೊಳ್ಳುವ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋದು ಇಡೀ ವ್ಯವಸ್ಥೆಗೆ ಬಿದ್ದಂತಹ ಒಂದು ದೊಡ್ಡ ಪೆಟ್ಟು. ವಿರೋಧ ಪಕ್ಷದ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳನ್ನ ಹಸಿ ಬೀಸಿ ದಾಳಿ ಮಾಡಿಸೋದು, ಅವರ ಮೇಲೆ ಒತ್ತಡ ಹೇರಿ ಪಕ್ಷಾಂತರ ಮಾಡುವಂತೆ ಮಾಡೋದು, ಒಮ್ಮೆ ಅವರು ಆಡಳಿತ ಪಕ್ಷದ ಶಾಲು ಹೊದ್ದ ತಕ್ಷಣ ಆ ಎಲ್ಲ ಪ್ರಕರಣಗಳನ್ನ ತಣ್ಣಗಾಗಿಸೋದು ಅಥವಾ ಸಂಪೂರ್ಣವಾಗಿ ಕೈಬಿಡೋದು. ಇದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟವೇ ಅಥವಾ ಪ್ರಜಾಪ್ರಭುತ್ವದ ಕೊಲೆಯೇ? ಇಂತಹ ದ್ವಂದ್ವ ನೀತಿಯನ್ನ ಇಟ್ಟುಕೊಂಡು ಪಾತಾಳದಲ್ಲಿದ್ರೂ ಬಿಡೋದಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕೋದು ಸ್ವತಃ ತಮ್ಮದೇ ಬೆತ್ತಲೆತನವನ್ನ ಪ್ರದರ್ಶಿಸಿಕೊಂಡಂತೆ. ಕೊನೆಯದಾಗಿ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ಉತ್ತರ ನೀಡುವ ಕನಿಷ್ಠ ಸೌಜನ್ಯವೂ ಈ ನಾಯಕರಿಗೆ ಇಲ್ಲದಿರೋದು ಖೇದಕರ. ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯವನ್ನ ನೆನಪಿಸಿ ಪ್ರಶ್ನೆ ಕೇಳಿದ ನೆಟ್ಟಿಗರನ್ನ ಟ್ರೋಲರ್ಗಳು ಅಥವಾ ದೇಶದ್ರೋಹಿಗಳು ಅಂತ ಪಟ್ಟ ಕಟ್ಟೋದು ಇವರ ಹಳೆಯ ಚಾಳಿ. ಆದ್ರೆ ನೆನ್ಪಿಟ್ಕೊಳ್ಳಿ ಪ್ರತಾಪ್ ಸಿಂಹ ಅವರೇ, ಅಧಿಕಾರ ಯಾರ ಸ್ವತ್ತೂ ಅಲ್ಲ. ಇವತ್ತು ನಿಮ್ಮ ಕೈಯಲ್ಲಿದ್ದ ಅಧಿಕಾರದ ಚಾವಟಿ ನಾಳೆ ಬೇರೆಯವರ ಕೈಗೂ ಹೋಗಬಹುದು. ಬೂಟಾಟಿಕೆಯ ಭಾಷಣಗಳು, ಸುಳ್ಳು ಅಂಕಿಅಂಶಗಳ ಜಾಹೀರಾತುಗಳು ಮತ್ತು ಅಂಧ ಭಕ್ತರ ಚಪ್ಪಾಳೆಗಳು ಸದಾಕಾಲ ನಿಮ್ಮನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ದೇಶದ ಜನ ಇವತ್ತು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾಲ ಬಂದಾಗ ತಮ್ಮ ಮತ ಅನ್ನುವಂತಹ ಪವರ್ಫುಲ್ ಅಸ್ತ್ರದ ಮೂಲಕವೇ ಇಂತಹ ದ್ವಂದ್ವ ನಿಲುವುಗಳಿಗೆ ತಕ್ಕ ಪಾಠ ಕಲಿಸ್ತಾರೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.